ಸಾಂಗ್ ತಿಲಾನ ತಿಲಾನ ಸಾಂಗಿಗೆ ಶಿವಣ್ಣ ಅವ್ರ ಸಾಂಗಿಗೆ ಈ ಥರ ಒಂದು ಇದು ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ ಎಷ್ಟು ಅದೇ ಡ್ಯಾನ್ಸರ್ಸ್ ಇದ್ದಾರೋ ಅವ್ರು ಭಾಗವಹಿಸ್ಬೋದು ಅಂತ ಫಸ್ಟ್ ಪ್ಲೇಸ್ ಬಂದ್ವಿ ನಾವು 50,000 ರೂಪಾಯಿ ಕ್ಯಾಶ್ ಪ್ರೈಸ್ ನಮ್ಗೆ ಬಂತು ಅದು ಆ ಸಿನಿಮಾದಲ್ಲಿ. ಮಾಸ್ಟರ್ ಆದಮೇಲೆ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೆ, ಎಲ್ಲೂ ಚಾನ್ಸ್ ಸಿಗ್ತಾ ಇರಲಿಲ್ಲ ಮಾಸ್ಟರ್ ಆದಮೇಲೆ. ಬಟ್ ಎಲ್ಲೂ ನಮ್ಗೆ ಕೆಲಸ ಸಿಗಲಿಲ್ಲ. ಹೋದ ಅವರೆಲ್ಲ ನಮ್ಗೆ ಯಾರು ಅವಕಾಶನ ಕೊಟ್ಟಿದ್ರು ಅವ್ರ ಹತ್ರ ಹೋಗಿ ಕೇಳಿದ್ರು ಕೆಲಸ ಸಿಗಲಿಲ್ಲ ನಮಗೆ. ನಮಗೆ ದಯಾಳ್ ಅವರು ಒಂದ್ಸರಿ ನನಗೆ ಹೇಳಿದರು, ಈ ಥರ ಒಳ್ಳೆ ಕೇಬಲ್ ಇದೆ, ನಾನೇನೋ ಡೈರೆಕ್ಟರ್ ಆದರೆ ನಿನ್ನ ಕೆಲಸ ಕೊಡ್ತೀನಿ ನಾನು ಅಂತ ಹೇಳಿದರು. ಅಲ್ಲೇ ಸ್ಪಾಟಲ್ಲೇ ಸಾಂಗ್ ಕೊಟ್ಟರು, ತಗೊಂಬರುಳಿ ಮಾಡಿ ನೀನು ಅಂತ ಹೇಳಿದ್ರು. ಆ ನಂಬಿಕೆ ಅವರು ಆ ನಂಬಿಕೆ ನಾನು ಇವತ್ತು ಅದಕ್ಕೆ ಅವ್ರ ಮೇಲೆ ನಾನು ಭಾಳ ಗೌರವ ನನಗೆ. ಯಾಕಂದ್ರೆ ನಿಮ್ಮ ಹತ್ರನೇ ನಾನು ಸಾಂಗ್ ಮಾಡಿಸ್ಬೇಕು ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅದೇ ಈ ಸಾಂಗ್ ನೋಡಿ ಕೇಳಿ ಈ ಸಾಂಗ್ ಅಂತೇಳಿ ಗುರುಕಿರಣ್ ಅವ್ರ ಮ್ಯೂಸಿಕ್ದಲ್ಲಿ ಅವಾಗ 3,000 ರೂಪಾಯಿ ಇತ್ತು ಸರ್ ಮೆಂಬರ್ಶಿಪ್ ಕಾರ್ಡು. 3,000 ರೂಪಾಯಿ. ಇಂದ್ರಧನುಷು ಶಿವಣ್ಣ ಅವ್ರದ್ದು ಅದು ಏನಂದರೆ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗು, ಆಮೇಲೆ ಕ್ಯಾಮ್ರಾ ಬಗ್ಗೆ ತಿಳ್ಕೊಂಡು ನಮ್ಮ ತಾಯಿ ಈಗ ರೀಸೆಂಟಾಗಿ ನಂದು ನಮೋಭೂತಾತ್ಮ 2 ಮಾಡೋಕ್ಕೆ ಮುಂಚೆ ರಿಲೀಸ್ ಆಗೋಕ್ಕೆ ಮುಂಚೆ ನಮ್ಮ ತಾಯಿ ತೀರ್ಕೊಂಡು. ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನೃತ್ಯ ನಿರ್ದೇಶಕ ಮುರಳಿ ಸರ್ ಜೊತೆ ಮಾತು ಕಂಟಿನ್ಯೂ ಮಾಡ್ತೀನಿ ಸರ್. ಒಂದು ಕುತೂಹಲ ಅಂತಂದರೆ ಮುರಳಿ ಸರ್ದು ಒಂದಷ್ಟು ಹಿನ್ನೆಲೆ ಬೇಕು. ಅಂದರೆ ತುಂಬ ಕಡೆ ಹೇಳ್ಕೊಂಡಿರ್ತೀರಿ, ಬಟ್ ಕನ್ನಡ ಪಿಕ್ಚರ್ ಮೂಲಕ ಮತ್ತೊಮ್ಮೆ ನಿಮ್ಮ ಹುಟ್ಟೂರು, ನಿಮ್ಮ ಅಪ್ಪ ಅಮ್ಮ, ಈ ಡಾನ್ಸ್ದು ಹುಚ್ಚು ಯಾವಾಗ ಹಿಡಿತು ಅಂತ. ನಮ್ಮ ತಂದೆ ಬಂದ್ಬಿಟ್ಟು KGF ಅಲ್ಲಿ ಕೋಲಾರಲ್ಲಿ ಇದ್ದಿದ್ದು. ಅಲ್ಲಿ ಕೋಲಾರ ಗಣಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಒಂದು ಕಾಲದಲ್ಲಿ ನಮ್ಮ ತಂದೆ ಕೋಲಾರ ಗಣಿ ಒಳಗೆ KGF ಒಳಗೆ ಹೋದರೆ ವಾಪಸ್ ಬರಲ್ಲ ಆ ಥರ ಸಂದರ್ಭಗಳೇ ಕೆಲಸ ಮಾಡ್ತಾಯಿದ್ದವರು. ಎಷ್ಟೋ ಆಳ ಅಡಿ ಹೋಗ್ತಾಯಿದ್ರು ಅವರು. ಆ ಥರ ಕೆಲಸ ಮಾಡ್ತಾಯಿದ್ದವರು. ಒಂದು ಟೈಮಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕಿ HL ಅಲ್ಲಿ ಕೆಲಸ ಸಿಕ್ತು ನಮ್ಮ ತಂದೆಗೆ. HL ಬಂದು ನಾವೆಲ್ಲ ಇಲ್ಲಿ ನಾವು ಇಲ್ಲೇ ನಾನು ಬೆಳೆದಿದ್ದು ಹುಟ್ಟಿದ್ದೇ ಇಲ್ಲೇ, ಬೆಂಗಳೂರಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದೆಲ್ಲ ನಾನು. ನಮ್ಮ ತಂದೆಗೆ ಕೆಲಸ ಸಿಕ್ಕಿದ್ಮೇಲೆ ನಮ್ಮ ತಾಯಿ ಹೌಸ್ ವೈಫ್, ನಮ್ಮ ತಾಯಿ ಮಲ್ಲಿಕಾ ಅಂತ. ನಮ್ಮ ತಂದೆ ಹೆಸರು ವೆಂಕಟೇಶ್ ಮಲ್ಲಿಕಾ ಅವರ ಮಗ ಮುರಳಿ. ನಾವು 6 ಜನ ಅಣ್ಣ ತಮ್ಮದ್ರು, ಅಕ್ಕ ತಂಗಿಯರು 6 ಜನ ನಾವು ಫ್ಯಾಮಿಲಿ ನಮ್ದು ಇದ್ದಿದ್ದು. ಅದರಲ್ಲಿ ನಮ್ಮ ಅಣ್ಣ ಒಬ್ಬರು ತೀರ್ಕೊಂಡ್ರು, ಅವರು ನಮ್ಮ ಬ್ರದರು. ಈಗ ನಮ್ಮ ತಂದೆ ಒಂದು 10 ವರ್ಷಕ್ಕೆ ಮುಂಚೆ ಅವ್ರು ತೀರ್ಕೊಂಡ್ರು. ನಮ್ಮ ತಾಯಿ ಈಗ ರೀಸೆಂಟಾಗಿ ನಂದು ನಮೋಭೂತಾತ್ಮ 2 ಮಾಡೋಕ್ಕೆ ಮುಂಚೆ ರಿಲೀಸ್ ಆಗೋಕ್ಕೆ ಮುಂಚೆ ನಮ್ಮ ತಾಯಿ ತೀರ್ಕೊಂಡ್ರು. ಫಿಲ್ಮ್ ನೋಡಿದ್ರು ಸರ್? ಅವ್ರು ನೋಡಲಿಲ್ಲ. ಅವರು ತುಂಬ ಶೂಟಿಂಗ್ ಬಂದಿದ್ರು, ಅವರು ಶೂಟಿಂಗ್ ಸ್ಪಾಟ್ಗೆಲ್ಲ ಬಂದಿದ್ದರು. ಬಟ್ ಅವ್ರ ಕೈಲಿ ನೋಡೋಕ್ಕಾಗಲಿಲ್ಲ ಆ ಸಿನಿಮಾನ. ಅವರು ನನಗೆ ಅದೊಂದು ಕೊರಗಿತ್ತು. ಅವರು ಆ ಸಿನಿಮಾ ನೋಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇದ್ದಕ್ಕಿದ್ದಂಗೆ ಅವ್ರಿಗೆ ಹೆಲ್ತ್ ಇಶ್ಯೂ ಆಗಿ ತೀರ್ಕೊಂಡ್ರು ನಮ್ಮ ತಾಯಿ. ಹಾಗೂ ಅವ್ರಿಗೆ ನನ್ನ ಮೇಲೆ ಭಾಳ ಪ್ರೀತಿ ಇತ್ತು. ಏನೋ ನಮ್ಮ ತಾಯಿನೇ ನನ್ನ ಕರ್ಕೊಂಡೋಗಿ ಡ್ಯಾನ್ಸಿಗೆಲ್ಲ. ನಮ್ಮ ತಾಯಿ ಏನು ಮಾಡೋರು ಅಂದರೆ, ನಾನು ಈ ಬಟ್ಟೆ ಮೋದಸ್ಪಿಟ್ಲ್ ಹತ್ರ ಹೋಗ್ಬಿಟ್ಟು ಶೈನಿಂಗ್ ಬಟ್ಟೆ ಎಲ್ಲ ತೊಗೊಂಬಂದು ನಮ್ಮ ತಾಯಿ ಬಟ್ಟೆ ಹೊಲಿಸಿ ಕೊಡೋರು. ನಮ್ಮ ಸಿಸ್ಟರ್ಸು ಕರ್ಕೊಂಡೋಗಿ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡಿಸೋರು. ಈ ನಮ್ಮ ಏರಿಯಾದಲ್ಲೆಲ್ಲ ನಮ್ಮ ಮಂಜುನಾಥ್ ನಗರ ನಮ್ಮ ಏರಿಯಾ. ಯಾಕಂದರೆ ನಾನು ಹುಟ್ಟು ಬೆಳೆದಿದ್ದ ಏರಿಯಾದಲ್ಲಿ ನನಗೆ ಬಹಳ ಹೆಸರು ತಂದುಕೊಟ್ಟಂಥದ್ದೇ ನಮ್ಮ ಮಂಜುನಾಥ್ ನಗರ. ಅಲ್ಲ, ಈ ರಾಜಾಜಿನಗರದಲ್ಲಿ ಸ್ಪೆಷಲಿ ಮಂಜುನಾಥ್ ನಗರ ಅಂದರೆ ಈ ಗಣೇಶ ಹಬ್ಬ ಬಂದರೆ ಜಿಂಚಾಕೆಲ್ಲ. ಹೌದು. ಆ ಭುವನೇಶ್ವರಿ ಸಂಘ ಅಂತ ನಮ್ಮದಿರೋದಲ್ಲಿ ಅವರು ನಮಗೆ ಭಾಳ ವರ್ಷ ಆರ್ಕೆಸ್ಟ್ರಾ ಬರೋದು. ಅವಾಗೆಲ್ಲ ಆರ್ಕೆಸ್ಟ್ರಾ ಬರೋ ಟೈಮಲ್ಲಿ ನಮ್ಮ ಸಿಸ್ಟರ್ಸ್ ಕರ್ಕೊಂಡೋಗಿ ಒಂದು ಚಾನ್ಸ್ ನಮ್ಮ ತಮ್ಮನ ಕೊಡಿ ಅಂತೇಳಿ ಅಲ್ಲಿ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ. ನಾನು ಡ್ರೆಸ್ ಎಲ್ಲ ಕರ್ಕೊಂಡು ಹೋಗೋರು. ನಾನು ಅವಾಗ ಇಲ್ಲಿಂದ ಮನೆಯಿಂದ ನಾನು ಹಾಕೊಂಡು ಹೋಗೋದು ಒಂಥರ ಮುಜುಗರ ನನಗೆ. ಕರ್ಕೊಂಡೋಗಿ ಅಲ್ಲಿ ಆಡಿಸ್ತಾಯಿದ್ರು. ಅಲ್ಲಿ ಅದಾದಮೇಲೆ ಕ್ರಮೇಣ ನಾನು ಅದೇ ಜಾಗದಲ್ಲಿ ನಾನೇ ಪ್ರೋಗ್ರಾಮ್ ಕೊಡೋ ಥರ ಆಯ್ತು ಅಲ್ಲಿ. ವೆರಿ ನೈಸ್. ಹೋಗ್ತಾ ಏನಾಯಿತು, ನಾನು ಸ್ವಲ್ಪ ಬೆಳೆದಾದ್ಮೇಲೆ ಸ್ವಲ್ಪ ಡ್ಯಾನ್ಸಲ್ಲಿ ನಮ್ಮ ಅಣ್ಣ ಡ್ಯಾನ್ಸ್ ಕ್ಲಾಸ್ ಇಟ್ಕೊಟ್ರು. ನಮ್ಮ ಅಣ್ಣ ನನಗೆ ನಮ್ಮಣ್ಣ ಡ್ಯಾನ್ಸ್ ಕ್ಲಾಸ್ ಇಟ್ಕೊಟ್ಮೇಲೆ ನಾನು ಅಲ್ಲಿಂದ ಬೆಳೆದಾದ್ಮೇಲೆ ನಾವು ಡ್ಯಾನ್ಸ್ ಗ್ರೂಪ್ಸ್ ಎಲ್ಲ ಹುಡುಗರೆಲ್ಲ ಇಟ್ಕೊಂಡು ಏನೋ ಒಂದು ಕಾಂಪಿಟೇಷನ್ಸು ಅದು ಇದೆಲ್ಲ ಹೋಗ್ತಾ ಎಲ್ಲ ಈ ಇದರಲ್ಲಿ ಯಾವುದಾದ್ರು ಯಲಹಂಕದಲ್ಲಿ ಅಶ್ವಥ್ ಅಂತ ಒಬ್ರು ಇರೋರು. ಅವರು ಈ ಕೌನ್ಸಿಲರ್ ಆಗಿದ್ದಾರೆ ಗೊತ್ತಿಲ್ಲ. ಅವರು ಅವಾಗ ಬೆಳ್ಳಿ ಕಾಂಪಿಟೇಷನ್ ಇಡೋ, ಅಂದರೆ ಫಸ್ಟ್ ಪ್ರೈಸ್ ಬಂದು ಬೆಳ್ಳಿ ಆ ಥರ ಇಡೋರು. ಅದೆಲ್ಲ ನಾವು ಫಸ್ಟ್ ಪ್ಲೇಸ್ ಹೊಡಿತಾಯಿದ್ವಿ. ಆಮೇಲೆ ಗೋಲ್ಡ್ ಮೆಡಲ್ ಹೊಡಿತಾ ಇದ್ವಿ. ಈ ಥರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ಮೇಲೆ ನಮ್ಮದೇ ಒಂದು ಟೀಮ್ ಕಟ್ಟಿದ್ವಿ. ಇಲ್ಲಿ ನಮ್ಮ ಏರಿಯಾದಲ್ಲಿ ಆಮೇಲೆ ಆರ್ಕೆಸ್ಟ್ರಾ ನಮ್ಮನ್ನೇ ಕರೆಯೋರು. ನಾವೇ ಒಂದು 3 ಅವರ್ಸ್ ಪ್ರೋಗ್ರಾಮ್ ಕೊಡ್ತಾ ಆರ್ಕೆಸ್ಟ್ರಾ ಥರ ನಮ್ಮದು ಒಂದು ನಡೀತಾ ಇತ್ತು. ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಅಲ್ಲ ಸರ್, ಯೂಶಲಿ ಆ ಒಂದು ಸ್ಟೇಜ್ ಹತ್ತೋಕ್ಕಿಂತ ಮುಂಚೆ ಮುರಳಿ ಅವರಿಗೆ ಒಂದು ಸ್ಟ್ರೈಕಿಂಗ್ ಪಾಯಿಂಟ್ ಆಗಿರುತ್ತೆ. ಯಾವುದೋ ಒಂದು ಹಾಡು, ಒಬ್ಬ ಸ್ಟಾರ್ ನಟ, ಆ ಹಾಡು ಬಂದಾಗೆಲ್ಲ ನೀವು ಕುಣಿತಾ ಇರ್ತೀರಿ ಸ್ಟೇಜ್ ಹತ್ತೋಕ್ಕಿಂತ ಮುಂಚೆ. ಆ ಥರದ ಇನ್ಸಿಡೆಂಟ್ ಯಾವುದಿದೆ? ಏನೇ ಅದು ಮಿಥುನ್ ಚಕ್ರವರ್ತಿ ಇದೆ ಸರ್, ಅವಾಗೆಲ್ಲ ಆಡ್ತಾಯಿದ್ದೆ. ಇದು ಆ ಸಾಂಗು, ಆಮೇಲೆ ಇನ್ನೊಂದು ಸಾಂಗ್ 2-3 ಸಾಂಗ್ಗಳು ಇಲ್ಲಿದೆ. ಅವಾಗ ಹಿಂದಿ ಸಾಂಗ್ಸ್ಗಳು ಆರ್ಕೆಸ್ಟ್ರಾದಲ್ಲಿ ಆಡಿಸೋರು ಅವಾಗೆಲ್ಲ. ಅದಾದಮೇಲೆ ನನಗೆ ವಿನೋದ್ ರಾಜ್ ಅವ್ರದ್ದು ಡ್ಯಾನ್ಸ್ ಆಡ್ತಾಯಿದ್ದೆ ಅವಾಗ. ಕಾಲೇಜ್ ಇರೋದು, ಈ ಬುಕ್ಕಮ್ಮ ಸಾಂಗು ಇವೆಲ್ಲ ಆಡಿಕೊಂಡು, ಆಮೇಲೆ ಶಿವಣ್ಣ ಅವ್ರದ್ದು ಜಗವೇ ಒಂದು ರಣರಂಗ, ಈ ಥರ ಸಾಂಗ್ಸ್ ಎಲ್ಲ ಡ್ಯಾನ್ಸ್ ಆಡಿಕೊಂಡು ಸ್ಟೇಜ್ಗಳೆಲ್ಲ ಆಡಿಕೊಂಡು ಬೆಳೆದೇ. ಇವಾಗ ನಮಗೂ ಸ್ಟೇಜ್ ಫಿಯರ್ ಹೋಗ್ಬಿಡ್ತು. ಆಡ್ತಾ ಸ್ಟೇಜಲ್ಲಿ ಆಡ್ತಾ ಏನಾಗೋಯ್ತು ಅಂದರೆ ಅದೊಂಥರ ನಮ್ಗೆ ಈಸಿ ಆಗೋಯ್ತು. ಅದೇ ತಾಯಿಯೇ ಮೊದಲ ಗುರು, ಅಕ್ಕಂದರೆ ಫಸ್ಟ್ ಪ್ರೇಕ್ಷಕರು. ಹೌದು, ಖಂಡಿತ. ಅವರೇ ನಮ್ಗೆ ಪ್ರೋತ್ಸಾಹ. ಅವ್ರು ಮಾಡಿದ್ದಕ್ಕೆ ಇವತ್ತು ಇಷ್ಟೊಂದು ಹೊಂದಿ ನಿಂತಿರೋದಕ್ಕೆ ಕಾರಣ. ಅವ್ರು ಪ್ರೋತ್ಸಾಹ ಕೊಟ್ಟಿರಲಿಲ್ಲ ಅಂದರೆ ಅವತ್ತರ ನಾನು ಕರ್ಕೊಂಡೋಗಿ ನೀನು ಮಾಡು ಅಂತ ಬಿಟ್ಟಿರಲಿಲ್ಲ ಅಂದಿದ್ರೆ ನಾನು ಇಲ್ಲಿ ಹೋಗಿ ಬರ್ತಾ ಇರಲಿಲ್ಲ. ಅವರು ಚಿಕ್ಕ ವಯಸ್ಸಿಂದ ನನಗೆ ಎಲ್ಲಿ ಹೋದರೂ ಅಲ್ಲಿ ಡ್ಯಾನ್ಸ್ ಆಡಿಸ್ಬಿಡೋರು. ಮದುವೆಗೆ ಹೋಗು ಅಲ್ಲೂ ಡ್ಯಾನ್ಸ್ ಆಡಿಸು, ಇಲ್ಲಿ ಹೋದರೆ ಅಲ್ಲೇ ಒಂದು ಡ್ಯಾನ್ಸ್ ಆಡು ಅಂತ.
ಅದು ಹಾಗೇ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗೋಯ್ತು. ಮೋಸ್ಟ್ಲಿ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಮುಂದೊಂದು 25-30 ವರ್ಷ ಆದಮೇಲೆ ನನ್ನ ಮಗ ಡಾನ್ಸರ್ ಆಗ್ತಾನೆ, ಡಾನ್ಸ್ ಮಾಸ್ಟರ್ ಆಗ್ತಾನೆ ಅಂತ. ಖಂಡಿತ ಖಂಡಿತ. ಸರ್ ಫಸ್ಟ್ ಎಂಟ್ರಿ ಹೇಗೆ ಸರ್ ನಿಮ್ಮದು? ಆರ್ಕೆಸ್ಟ್ರಾಗಳು ಅದು ಇದು ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ದಾಗ ನನ್ನ ಸ್ನೇಹಿತರು ಆಮೇಲೆ ನಮ್ಮ ಕೊಲಿ ಹುಡುಗರು ಎಲ್ಲ ಏನು ಮಾಡಿದ್ರು, ಇಲ್ಲಿ ನಮ್ಮ ರಾಮು ಅಂತ ನನ್ನ ಅಸಿಸ್ಟೆಂಟು ಆಗಿದ್ದ ರಾಮು ಅಂತ ಡ್ಯಾನ್ಸ್ ಮಾಸ್ಟ್ರು, ಅವರು ಅವಾಗ ಹೇಳಿದ್ದು ಈ ಥರ ನೋಡಿ ಇಲ್ಲಿ ಅಸೋಸಿಯೇಷನ್ ಇದೆ, ನಾವು ಹೋಗಿ ಅಲ್ಲಿ ಹೋಗಿ ಸೇರ್ಕೊಳ್ಳೋಣ, ಅಲ್ಲಿ ಹೋಗಿ ಈ ಥರ ಡ್ಯಾನ್ಸರಾಗೆ ಇಲ್ಲಿ ಮೆಂಬರ್ಶಿಪ್ ಕಾರ್ಡ್ ತೊಗೋಬೇಕಲ್ಲಿ. ಆವಾಗ 3,000 ರೂಪಾಯಿ ಇತ್ತು ಸರ್, ಮೆಂಬರ್ಶಿಪ್ ಕಾರ್ಡು 3,000 ರೂಪಾಯಿ ಇತ್ತು. ಆಗಲೇ 3,000 ಇತ್ತು? ಆವಾಗ 3,000 ರೂಪಾಯಿ ಇತ್ತು. ನಾವು ಅದು ಇನ್ಸ್ಟಾಲ್ಮೆಂಟಲ್ಲೇ ಕಟ್ಟಿದ್ದು, ಅಂದರೆ ನಮ್ಮ ಹತ್ರ ದುಡ್ಡಿರಲಿಲ್ಲ, ಇನ್ಸ್ಟಾಲ್ಮೆಂಟಲ್ಲಿ ಕಟ್ಕೊಂಡು ಹೋಗಿ ಸೇರಿಕೊಂಡ್ವಿ. ನಾನು ನಮ್ಮ ಅಣ್ಣ ರಾಮು 3 ಜನ ಒಟ್ಟಿಗೆ ಹೋಗಿ ಸೇರಿದ್ವಿ ಅಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸರ್. ಅಂದರೆ ನಾನು ಅಲ್ಲಿ ಅವಾಗ ನಾನು ಏನಾಯಿತು ಅಂದರೆ ನನಗೆ ಶೂಟಿಂಗ್ಸ್ಗೆ ಬ್ಯುಸಿಯಾಗಿ ಸ್ಟಾರ್ಟ್ ಆಯಿತು ನನಗೆ. ಈಗ ಇಲ್ಲಿ ಬೆಂಗಳೂರಿಂದ ಡ್ಯಾನ್ಸರ್ಸ್ನ, ಅಂದರೆ ಚೆನ್ನೈಯಿಂದನೇ ಎಲ್ಲರೂ ಬರ್ತಾಯಿದ್ದು, ಬೆಂಗಳೂರಲ್ಲಿ ಡ್ಯಾನ್ಸರ್ಸ್ ಇಲ್ಲ, ತುಂಬ ಕಮ್ಮಿ. ಆಮೇಲೆ ಮಾಸ್ಟರ್ಸ್ ಇರಲಿಲ್ಲ, ತುಂಬ ಕಮ್ಮಿ ಇದ್ದರು, ತುಂಬ ಬೆರಳೆ ಮದನಹಳ್ಳಿ ಮಾಸ್ಟರ್ ಇದ್ದರು ಅಷ್ಟೇ. ಅವ್ರು ಬಿಟ್ಟರೆ ಇನ್ನು ಯಾರು ಅಷ್ಟೊಂದು ಇರಲಿಲ್ಲ ಮಾಸ್ಟರ್ಸ್ಗಳು. ಇಲ್ಲಿ ಬೆಂಗಳೂರಲ್ಲಿ ಯಾರೂ ಚಾನ್ಸು ಸಿಗ್ತಾ ಇರಲಿಲ್ಲ. ಎಲ್ಲ ಚೆನ್ನೈಯಿಂದ ದೊಡ್ಡ ದೊಡ್ಡ ಮಾಸ್ಟರ್ಗಳು ಬರೋರು, ಇಲ್ಲಿಂದ ಒಂದು ಪರ್ಸೆಂಟೇಜ್ ಹಾಕೋರು, 2% ಹಾಕೋರು, 10%ಅಲ್ಲಿ 2% ಹಾಕೋರು. ಓಕೆ. ಆ 2%ಅಲ್ಲಿ 10 ಜನ ಇದ್ದರೆ ನಾವು ಇಬ್ಬರು ಹೋಗ್ತಾಯಿದ್ವಿ ಡ್ಯಾನ್ಸರ್ಸು. ಆ ಥರ ನಾವು ಹೋಗ್ತಾಯಿದ್ವಿ. ನಾನು ಅವಾಗ ಬ್ಯುಸಿಯಾಗಿ ಕೆಲಸ ಮಾಡ್ತಾಯಿದ್ದೆ. ನಾನು ನೀವು ಶಾಂತಿ 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 ಅಂತ ಒಂದು ಕನ್ನಡ ಸಿನಿಮಾ, ಅದರಲ್ಲಿ ಅಬ್ಬಾಸು ಆಮೇಲೆ ಮಾಧವನ್ ಹೀರೋ ಕನ್ನಡ ಸಿನಿಮಾದಲ್ಲಿ. ಅದರಲ್ಲಿ ನಾನು ಒಂದು ಸಾಂಗ್ ಮಾಡಿದ್ದೆ, 4 ಜನ ಡ್ಯಾನ್ಸರ್ಸ್. ಅದರಲ್ಲಿ ಬೆಂಗಳೂರು ಡ್ಯಾನ್ಸರ್ಸ್ ಇಬ್ಬರು, ಮುಂಬೈ ಡ್ಯಾನ್ಸರ್ಸ್ ಇಬ್ಬರು, ಮುಂಬೈ ಡ್ಯಾನ್ಸ್ ಮಾಸ್ಟ್ರು, ಲೇಡಿ ಡ್ಯಾನ್ಸ್ ಮಾಸ್ಟ್ರು ಅವರು ಈ ಬೆಂಗಳೂರಲ್ಲೇ ಸೆಟ್ಟಲ್ಲೇ ಮಾಡಿದ್ದು. ಆ ಸಾಂಗ್ ನಾನು ಮಾಡಿದೆ. ಅಲ್ಲಿಂದ ನಾನು ಸ್ವಲ್ಪ ಹಂಗೆ ಕಂಟಿನ್ಯೂ ಆಗಿ ಇಂದ್ರಧನುಷು, ಶಿವಣ್ಣ ಅವ್ರದ್ದು, ಅದು ತುಂಬ ಸಿನಿಮಾಗಳು, ಶಿವಣ್ಣವ್ರದ್ದು ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾಯಿದ್ದೆ ಅಲ್ಲಿ. ಆಮೇಲೆ ಕಂಟಿನ್ಯೂ ಹಾಗೆ ಹೋಗ್ತಾ ಹಂಗೆ ಕನ್ನಡ ಸಿನಿಮಾಗಳು ಮಾಡ್ಕೊಂಡು ಬರ್ತಾಯಿದ್ದೆ. ನೋಡಿ, ದೊಡ್ಡ ದೊಡ್ಡ ಶೋಗಳಲ್ಲಿ, ಅದು ಕನ್ನಡದ ಶೋ ಆಗಿರ್ಬೋದು ಅಥವಾ ಬೇರೆ ಭಾಷೆ ಶೋ ಆಗಿರ್ಬೋದು, ಅಲ್ಲಿ ಬಂದಂಥ ಸೂಪರ್ ಸ್ಟಾರ್ಗಳು ಅಲ್ಲಿ ಡಾನ್ಸ್ ಮಾಸ್ಟರ್ ಆಗಿ ಜಡ್ಜ್ ಆಗಿ ಕೂತಂಥವ್ರ ಬಗ್ಗೆ ಒಂದು ಕತೆ ಹೇಳ್ತಾ ಹೋಗ್ತಾರೆ ಸರ್. 25 ವರ್ಷದಿಂದ ಏನಾಯ್ತು ಗೊತ್ತಾ, ನಾನು ಸಿನಿಮಾ ಮಾಡ್ತಾಯಿದ್ದೆ, ನನ್ನ ಹಿಂದೆ ಇವರಿದ್ದರು, ಈಗ ಜಡ್ಜ್ ಆಗಿದ್ದಾರೆ ಅಂತ. ಸರ್ 25-30 ವರ್ಷದ ಹಿಂದೆ ಸಹ ನೃತ್ಯ ಜೊತೆ ಮಾಡಿದಂಥವ್ರು ಒಂದು ಸಮಯದ ನಂತರ ನೀವು ಡೈರೆಕ್ಟರ್ ಆಗ್ತೀರಿ, ಸಿನಿಮಾಗಳನ್ನ ಮಾಡ್ತೀರಿ, 650ಕ್ಕೂ ಹೆಚ್ಚು ಸಿನಿಮಾಗಳು. ಎಂಥ ದೊಡ್ಡ ಜರ್ನಿ ಇಲ್ಲ ಸರ್ ನಿಮ್ಮದು. ಅದು ಫಸ್ಟು ಬಿಗಿನಿಂಗಲ್ಲಿ ನನಗೆ ಅನ್ನಿಸ್ತಾ ಇರಲಿಲ್ಲ ಸರ್. ನನಗೆ ಬಿಗಿನಿಂಗ್ ಅಂದರೆ ನಾವು ಶೂಟಿಂಗ್ ಎಲ್ಲ ಹೋಗೋಕ್ಕಾಗೋದಿಲ್ಲ, ಅಲ್ಲೆಲ್ಲ ದೊಡ್ಡ ಅಂದರೆ ಅಲ್ಲಿ ಪ್ರಪಂಚನೇ ಬೇರೆ ಥರ ಇದೆ. ತುಂಬ ಅಂದರೆ ನೋಡಿದ್ರೇ ಭಯ ಆಗುತ್ತೆ. ಯಾಕಂದರೆ ಸರ್ ತುಂಬ ಸ್ಟ್ರಿಕ್ಟ್ ಇತ್ತು ಸರ್ ಇಂಡಸ್ಟ್ರಿ. ಹೆಂಗಂದರೆ ಸರ್, ಒಬ್ಬ ಡೈರೆಕ್ಟ್ರು ನೋಡಿದ್ರೆ ಒಂದು ಭಯ, ಒಬ್ಬ ಕ್ಯಾಮ್ರಾಮ್ಯಾನ್ ನೋಡಿದ್ರೆ ಒಂದು ಭಯ, ಈ ಥರ ಪ್ರತಿಯೊಂದಕ್ಕೂ ಇಲ್ಲಿ ತುಂಬ ಅಷ್ಟೊಂದು ಕಟ್ಟುನಿಟ್ಟಾಗಿ ಇತ್ತು, ಅಷ್ಟೊಂದು ಒಂದು ರೆಸ್ಪೆಕ್ಟ್ ಇತ್ತು, ಅಷ್ಟೊಂದು ಇದಿತ್ತು ಸರ್. ಇಲ್ಲೆಲ್ಲ ನಾವೆಲ್ಲ ಹೆಂಗೆ ನಾವು ಹೆಂಗಿಲ್ಲ ಅಚೀವ್ ಮಾಡೋದು ಹೆಂಗೆ ನಾವು ಅಂದರೆ, ನಮಗೂ ನಮ್ಮ ಅಣ್ಣ ಒಂದು ಮಾತು ಹೇಳಿದರು ಸರ್, ನಮ್ಮ ರಘುವಣ್ಣ, ನೋಡೋ ನೀನು ಅವಾಗ ಮಾಸ್ಟರ್ ಕಾರ್ಡ್ ಕೊಟ್ಬಿಡೋರು ಸರ್. ಇಲ್ಲಿ ಮಾಸ್ಟರ್ ಕಾರ್ಡ್ ಬೇಕಾದ್ರೆ ಕೊಡೋರು, ಒಂದು 5 ವರ್ಷ 4 ವರ್ಷ ಕೆಲಸ ಮಾಡಿದ್ಮೇಲೆ ಕೊಟ್ಬಿಡ್ತಾರೆ. ಸೀನಿಯರಿಟಿ ಸ್ವಲ್ಪ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಕೊಡ್ತಾಯಿದ್ರು, ಕೆಲವು ಹಂಗೆ ತೊಗೊತಾಯಿದ್ರು. ನಮ್ಮಣ್ಣ ಹೇಳಿದ್ರು, ಬೇಡ ನೀನು ಮಾಸ್ಟರ್ ಎಲ್ಲ ತುಂಬ ಜನ ಆಗ್ತಾಯಿದ್ದಾರೆ, ಬಟ್ ಆಗೋ ಮೊದಲು ನೀನು ಒಬ್ಬ ಟೆಕ್ನಿಷಿಯನ್ಸ್ ಆಗಿ ಕಲಿ. ನೀನು ಏನಂದರೆ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗು, ಆಮೇಲೆ ಕ್ಯಾಮ್ರಾ ಬಗ್ಗೆ ತಿಳ್ಕೊ, ಲೆನ್ಸ್ ಬಗ್ಗೆ ತಿಳ್ಕೊ, ಆಮೇಲೆ ಅಟ್ಮಾಸ್ಫಿಯರ್ ಡೈರೆಕ್ಟರ್ ಜೊತೆ ಹೆಂಗೆ ಬೆರೀಬೇಕು ಅಂತ ತಿಳ್ಕೊ, ಎಲ್ಲರ ಹತ್ರ ಯಾವ ಥರ ಇರಬೇಕು ಅಂತ ತಿಳ್ಕೊ, ನೀನು ಆಮೇಲೆ ನೀವು ಮಾಸ್ಟರ್ ಆಗೋ, ನಿನಗೆ ಒಳ್ಳೆ ಫ್ಯೂಚರ್ ಇರುತ್ತೆ. ನಮ್ಮ ಅಣ್ಣ ಹೇಳಿದ್ದು ನಾನು ಇವತ್ತು ನೆನಪಿದೆ ಆ ಮಾತು ನನಗೆ. ನಾನು ಯಾಕಂದರೆ ಸ್ಟೇಜ್ಗಳೆಲ್ಲ ಸರ್ ನಮಗೆ ನಮ್ಗೆ ದೊಡ್ಡದು, ನಮ್ಮ ಬಾವಿಯಲ್ಲಿ ನಾವೇ ಇದು ಆ ಥರ. ನಾವು ಒಳ್ಳೆ ಡ್ಯಾನ್ಸರ್ ಬಿಡು, ನಾನು ಎಲ್ಲ ಕಡೆ ಗೋಲ್ಡ್ ಮೆಡಲ್ ಹೊಡೆದಿದ್ದೀನಿ, ಎಲ್ಲ ಕಡೆ ನಾನು ಸ್ಟೇಜಲ್ಲೆಲ್ಲ ಒಳ್ಳೊಳ್ಳೆ ಕಾಂಪಿಟೇಷನ್ಸ್ ಎಲ್ಲ ಪ್ರೈಸ್ ತೊಗೊಂಡಿದ್ದೀನಿ. ನೀವು ಗಲಾಟೆ ಹಳ್ಳಿ ಅಂದರು ಸಿನಿಮಾದಲ್ಲಿ ನಾನು ಫಸ್ಟ್ ಪ್ಲೇಸ್. ನನಗೆ ಅಂದರೆ ನಿಮಗೆ ಆ ಸಾಂಗ್ಗೆ ಕುಮಾರಸ್ವಾಮಿ ಅವರು ಎಸ್ ನಾರಾಯಣ ಸರ್ ಡೈರೆಕ್ಟ್ರು, ಕುಮಾರಸ್ವಾಮಿ ಅವ್ರ ಪ್ರೊಡಕ್ಷನ್ಸಲ್ಲಿ ನಮಗೆ ಅವಾಗ ಕಾಂಪಿಟೇಷನ್ ಇಟ್ಟಿದ್ರು ಬೆಂಗಳೂರಲ್ಲಿ. ಒಂದು ಅದೇ ಈ ಸಾಂಗ್ ತಿಲಾನ ಸಾಂಗಿಗೆ, ಶಿವಣ್ಣ ಅವ್ರ ಸಾಂಗಿಗೆ ಈ ಥರ ಒಂದು ಇದು ಮಾಡ್ತಾಯಿದ್ದೀವಿ, ಬೆಂಗಳೂರಲ್ಲಿ ಎಷ್ಟು ಡ್ಯಾನ್ಸರ್ಸ್ ಇದ್ದಾರೋ ಅವ್ರು ಭಾಗವಹಿಸ್ಬೋದು ಅಂತ. ಬೆಸ್ಟ್ 10 ಟೀಮಲ್ಸ್ ನನ್ನ ಟೀಮ್ ಒಂದು ಬಂತು. ನಾನು ಲಕ್ಷ್ಮಣ್ ಮಾಸ್ಟರ್ ಅಂತ ಇಬ್ಬರು ಕಾಲೇಜ್ ಮಾಡ್ಕೊಂಡು ಇಬ್ಬರು ಕಮೆಂಟ್ ಮಾಡ್ಕೊಂಡು ಮಾಡಿದ್ವಿ ನಾವು. ಅದರಲ್ಲಿ 10 ಟೀಮಲ್ಲಿ ನಮ್ಮದೊಂದು ಟೀಮ್ ಬಂತು, ಬೆಸ್ಟಾಗಿ ಬಂತು. ಅದಾದಮೇಲೆ ಫಸ್ಟ್ ಪ್ಲೇಸ್ ಬಂದ್ವಿ ನಾವು. 50,000 ರೂಪಾಯಿ ಕ್ಯಾಶ್ ಪ್ರೈಸ್ ನಮ್ಗೆ ಬಂತು ಅದು ಆ ಸಿನಿಮಾದಲ್ಲಿ. ಇದೆಲ್ಲ ಬಂದಾದ್ಮೇಲೆ ನಮ್ಮ ಅಣ್ಣ ಈ ಥರ ಎಲ್ಲ ಹೇಳಿದಾಗ ನಾವು ಆಯ್ತು ಇನ್ನೂ ಕಲಿಯೋಣ, ಮುಖ ಪರಿಚಯ ಆಗೋಣ ಸರ್. ಮುಖ ಪರಿಚಯ ಆಗಬೇಕು, ಚೆನ್ನಾಗಿ ಎಲ್ಲ ಕಡೆ ಮಿಂಗಲ್ ಆದಾಗ ನಮಗೆ ಲಾಂಗ್ ಟೈಮ್ ಇರುತ್ತೆ. ಇಲ್ಲಾಂದರೆ ಎಲ್ಲರೂ ಹೋಗ್ಬಿಟ್ಟು ನಾನು ಒಬ್ಬ ಡ್ಯಾನ್ಸರು, ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಯಾರೂ ಕೊಡೋದಿಲ್ಲ. ಇವಾಗ ನೋಡಿ ಆಗ್ತಾ ಇದ್ರೇ ಅದು ಸಿಗೋದು ಕೆಲಸಗಳು. ಸರ್ ಇಂಡಿಪೆಂಡೆಂಟಾಗಿ ಫಸ್ಟು ಸಿನಿಮಾ ಮುರಳಿ ಮಾಸ್ಟರ್ಗೆ ಯಾವುದು ಸರ್? ಕೊರಿಯೋಗ್ರಾಫರ್ ಆಗಿ ನನಗೆ ಮೊದಲನೇ ಸಿನಿಮಾ, ನಾನು ಮಾಸ್ಟರ್ ಆದಮೇಲೆ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದೆ, ಎಲ್ಲೂ ಚಾನ್ಸ್ ಸಿಗ್ತಾ ಇರಲಿಲ್ಲ. ಮಾಸ್ಟರ್ ಆದಮೇಲೆ ಅಸಿಸ್ಟೆಂಟ್ ಆಗಿದ್ದಾಗ ತುಂಬ ಜನ ಹೇಳೋರು,
ಚೆನ್ನಾಗಿ ಮಾಡ್ತೀನಿ ನೀನು ಬಾ ನಿಮ್ಮ ಕೆಲಸ ಕೊಡ್ತೀನಿ ಅಂತ ಡೈರೆಕ್ಟರ್ಗಳು ಒಂದಷ್ಟು ಯಾರು ಹೇಳೋರು. ಬಟ್ ಎಲ್ಲೂ ನಮ್ಗೆ ಕೆಲಸ ಸಿಗಲಿಲ್ಲ. ಹೋದ ಅವರೆಲ್ಲ ಯಾರು ನಮ್ಗೆ ಯಾರು ಅವಕಾಶನ ಕೊಟ್ಟಿದ್ರು ಅವ್ರ ಹತ್ರ ಹೋಗಿ ಕೇಳಿದ್ರು, ಕೆಲಸ ಸಿಗಲಿಲ್ಲ ನಮಗೆ. ಸರಿ ಓಕೆ ಹಂಗೆ ಹೋಗ್ಬೇಕಾದ್ರೆ ನಮಗೆ ದಯಾಳ್ ಅವರು ಒಂದು ಸರಿ ನನಗೆ ಹೇಳಿದರು. ಅವರು ಅಸೋಸಿಯೇಟ್ ಆಗಿದ್ದರು ಅವರು. ಅವಾಗ ಅವ್ರು ಹೇಳಿದ್ರು ನಿನ್ನ ಹತ್ರ ಒಳ್ಳೆ ಕೇಬಲ್ ಇದೆ, ನಾನೇನೋ ಡೈರೆಕ್ಟರ್ ಆದರೆ ನಿನ್ನ ಕೆಲಸ ಕೊಡ್ತೀನಿ ನಾನು ಅಂತ ಹೇಳಿದರು. ಅದೇ ಟೈಮ್ ಅವ್ರು ಯಶವಂತ್ ಸಿನಿಮಾ ಮಾಡ್ತಾಯಿದ್ರು. ಶ್ರೀಮುರಳಿ ಅವರು ಯಶವಂತ್ ಸಿನಿಮಾ. ಶ್ರೀಮುರಳಿ ಅವ್ರದ್ದು ಯಶವಂತ್ ಸಿನಿಮಾ ಮಾಡ್ತಾಯಿದ್ರು. ಸರಿ ಹೋಗಿ ಕೇಳೋಣ, ಸರಿ ಅಲ್ಲೂ ಒಂದು ಸರಿ ಅಪ್ರೋಚ್ ಮಾಡೋಣ ಅಂತ ಹೋದೆ. ಕೇಳಿದ ತಕ್ಷಣ ಅಲ್ಲೇ ಒಂದು ರೆಸ್ಪೆಕ್ಟ್ ಕೊಟ್ಟು ನಮಗೆ ಅಲ್ಲೇ ಸ್ಪಾಟಲ್ಲೇ ಸಾಂಗ್ ಕೊಟ್ಟರು, ತಗೋ ಮುರಳಿ ಮಾಡಿ ನೀನು ಅಂತ ಹೇಳಿದ್ರು. ಆ ನಂಬಿಕೆ ಅವರು ಆ ನಂಬಿಕೆ ನಾನು ಇವತ್ತು ಅದಕ್ಕೆ ಅವ್ರ ಮೇಲೆ ನಾನು ಭಾಳ ಗೌರವ ನನಗೆ. ಯಾಕಂದರೆ ಕೃತಜ್ಞತೆ. ಯಾಕಂದರೆ ನಮಗೆ ಎಲ್ಲೋ ಒಂದು ಮಾತು ಹೇಳಿರ್ತಾರೆ ಅವರು. ಸುಮ್ಮನೆ ಕೆಲವರೆಲ್ಲ ಮಾತಿಗೆ ಹೇಳ್ತಾರೆ, ಆದರೆ ಇವರು ಹಂಗೆ ಹೇಳಿರ್ತಾರೆ ಅಂದ್ಕೊಂಡೆ. ಬಟ್ ಇವ್ರು ನಮ್ಮನ್ನ ಕರೆದು ನಾನು ಹೋದಾಗ ಅಲ್ಲಿ ನೋಡಿದೆ, ನೀನು ಮಾಸ್ಟರ್ ಕಾರ್ಡ್ ತೊಗೊಂಡ, ವೆರಿ ಗುಡ್ ಅಂತೇಳಿ ಒಂದು ಚೇರ್ ಹಾಕಿ ಆ ಸಾಂಗಲ್ಲಿ ರೆಡಿ ಇತ್ತು, ತಗೋ ಈ ಸಾಂಗ್ ಇದೆ ನೀನು ಮಾಡಿ ನೀನು ಅಂತ ಕೊಟ್ಟರು. ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಒಂದು ಐಟಮ್ ಸಾಂಗ್ ಮಾಡಿದೆ ನಾನು. ನನಗೊಂದು ವಿಸಿಟಿಂಗ್ ಕಾರ್ಡ್ ಥರ ಸಿಕ್ತು ನನಗೆ ಆ ಸಿನಿಮಾದಿಂದ. ಅಂದರೆ ಒಂದು ಮುರಳಿ ಹೀರೋ, ದೊಡ್ಡ ಹೀರೋ ಮುರಳಿ ಅವರು ಆ ಟೈಮಲ್ಲಿ ಅವರು ಒಂದು ಇದು. ಆಮೇಲೆ ಕೆ ಮಂಜು ಪ್ರೊಡಕ್ಷನ್ಸು, ಈ ಥರ ದೊಡ್ಡ ಒಂದು ಕಂಪ್ನಿ. ಆ ಕಂಪ್ನಿಯಲ್ಲಿ ನಾನು ಒಬ್ಬ ಡ್ಯಾನ್ಸ್ ಮಾಸ್ಟರಾಗಿ ನನಗೊಂದು ಅವಕಾಶ ಸಿಕ್ತು. ಆ ಅವಕಾಶನ ಯುಟಿಲೈಸ್ ಮಾಡ್ಕೊಂಡು ನಾನು ಹೋಗಿದ್ದ ಕಡೆಲ್ಲ ನಾನು ಈ ಥರ ಐಟಮ್ ಸಾಂಗ್ ಒಂದು ಮಾಡಿದ್ದೀನಿ, ಈ ಥರ ಒಂದು ಸಾಂಗ್ ಮಾಡಿದಾಗ ನನಗೆ ಹಂಗೆ ಅವಕಾಶಗಳು ಅಲ್ಲಲ್ಲೇ ಸ್ವಲ್ಪ ಬ್ಯುಸಿಯಾಗೇ ಕೆಲಸ ಮಾಡ್ತಾಯಿದ್ದೆ. ಬಿಗಿನಿಂಗ್ ಅದಾದಮೇಲೆ ಆ ಸಾಂಗ್ ಮುಗಿದ್ಮೇಲೆ ನಾನು ಬ್ಯುಸಿಯಾಗಿ ಕೆಲಸ ಮಾಡ್ತಾಯಿದ್ದೆ. ಬಟ್ ದೊಡ್ಡ ಸಕ್ಸಸ್ ಅಂತ ಸಿಗ್ತಾ ಇರಲಿಲ್ಲ. ಅಂದರೆ ಏನಂತೀರಾ, ಈಗ ಎಲ್ಲ ಬ್ರೇಕ್ ಆ ಥರ ಒಂದು ಬೇಕಾಗಿತ್ತು. ಬಟ್ ಸ್ಟ್ರಗಲ್ ಮಾಡಿಕೊಂಡು ಒಳ್ಳೊಳ್ಳೆ ಸಿಕ್ಕ ಅವಕಾಶಗಳನ್ನ ಯೂಸ್ ಮಾಡ್ಕೊತಾ ಇದ್ದೆ ನಾನು. ಅಲ್ಲ, ಮುರಳಿಯವ್ರ ಸಿನಿಮಾಗೆ ಮುರಳಿ ಮಾಸ್ಟ್ರು ಫಸ್ಟು ನೃತ್ಯ ನಿರ್ದೇಶಕ ಸ್ವತಂತ್ರವಾಗಿ. ಖಂಡಿತ ಸರ್, ಬಹಳಷ್ಟು ಸಿನಿಮಾಗಳನ್ನ ಮಾಡಿದ್ರಿ. ಬಟ್ ನಮ್ಮ ನಾರ್ತ್ ಕರ್ನಾಟಕ ಕಡೆ ಎಲ್ಲ ನೀವು ಸಿಕ್ಕರೆ ಈಗಲೂ ನಿಮ್ಮನ್ನು ಕೊಡಿಸ್ತಾರೆ, ಪ್ಯಾರ್ಗೆ ಆಗಿಬಿಟ್ಟೈತೆ ಅಂತ. ಪವನ್ ಸರ್ ಅವರ ಲಿರಿಕ್ಸು, ಕೋಮಲ್ ಸರು, ಪಾರುಲ್ ಯಾದವ್ ಅವರ ಸ್ಟೆಪ್ಸು, ಇಡೀ ಆ ಬಾರಾ ಕಮಾನ್ ತೋರಿಸಿರಿ ನೀವು. ಹೌದು ಬ್ರಿಲಿಯಂಟಾಗಿ ತೋರಿಸಿರಿ ಸರ್. ಅದೊಂದು ಸಖತ್ ಎಕ್ಸ್ಪೀರಿಯೆನ್ಸ್ ಅದು. ಮತ್ತು ಗೂಗ್ಲಿಗೆ ಆಲ್ಮೋಸ್ಟ್ ಎಲ್ಲ ಹಾಡುಗಳನ್ನು ನೀವು ಮಾಡ್ತೀರಿ, ರಾಕಿಂಗ್ ಮಾಡ್ತೀರಿ. ಒಂದಷ್ಟು ಮಾಸ್ಟರ್ ಪೀಸ್ ಸಿನಿಮಾಗಳ ಮಧ್ಯೆ ಮುರಳಿಯವ್ರ ಜರ್ನಿ ಸಖತ್ತಾಗಿದೆ ಅನ್ಸ್. ಹೌದು ಸರ್. ಯಾಕಂದರೆ ನಾನು ಸಾಂಗ್ಸ್ಗಳು ನಮ್ಗೆ ಯೋಗರಾಜ್ ಭಟ್ರು ನನಗೆ ಭಾಳ ಅವಾಗ ಬಿಗಿನಿಂಗ್ ಪೀರಿಯಡಲ್ಲಿ ನನಗೆ ಯೋಗರಾಜ್ ಭಟ್ರು ಸಿನಿಮಾ ಮಾಡಿದೆ ನಾನು. ನಮಗೊಂದೊಂದು ಹೆಸರು ಕೊಡ್ತು. ಸರ್ಕಸ್ ಮಾಡಿದೆ ಗಣೇಶ್ ಅವ್ರದ್ದು, ನನಗೊಂದೊಂದು ಹೆಸರು ಕೊಡ್ತು. ಅವಾಗ ಹೆಸರುಗಳು ಕೊಡ್ತಾ ಇರೋ ಟೈಮಲ್ಲಿ ನನಗೆ ಯೋಗರಾಜ್ ಭಟ್ರ ಜೊತೆ ಕೆಲಸ ಮಾಡಬೇಕಂದ್ರೆ, ನಾನು ಪಂಚರಂಗಿ ಮಾಡಬೇಕಂದ್ರೆ ಪವನ್ ಡೇವರಲ್ಲಿ ಅಸ್ಟೆಂಟು. ಓಕೆ, ಅಸ್ಟೆಂಟ್ ಡೈರೆಕ್ಟರ್ ಅವರು. ನಾನು ಅವ್ರು ನೋಡೇ ಇಲ್ಲ ನಾನು ಅಲ್ಲಿ. ಅವರು ಆ ಸಾಂಗಲ್ಲಿ ಬಂದು ಹೋಗ್ಬಿಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಅವರು ಡೈರೆಕ್ಷನ್ ಮಾಡಬೇಕಂದ್ರೆ ನನಗೆ ಪವನ್ ಅಂತ ಹೇಳಿ ಅವ್ರ ಕೈಲಿ ಹೇಳಿಸಿ ನಾವು ಹೋಗಿ ಅವ್ರು ನನ್ನ ಕರೆಸಿದಾಗ, ಪವನ್ ಅಡಿಯವ್ರು ನನ್ನ ಕರೆಸಿದಾಗ ಅಲ್ಲಿ ಸ್ಪಾಟಲ್ಲಿ ನಾನು ನಿಮ್ಮ ಸಿನಿಮಾ ಮಾಡಿದ್ದೀನಿ ಮಾಸ್ಟರ್, ನಿಮ್ಮ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು. ಅಯ್ಯೋ ಹೌದಾ, ನಾನು ಪರಿಚಯ ಆಗಲಿಲ್ಲ. ಬಟ್ ನಿಮ್ಮ ಹತ್ರನೇ ನಾನು ಸಾಂಗ್ ಮಾಡಿಸ್ಬೇಕು ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅದೇ ಈ ಸಾಂಗ್ ನೋಡಿ, ಕೇಳಿ ಈ ಸಾಂಗ್ ಅಂತೇಳಿ ಗುರುಕಿರಣ್ ಅವರು ಮ್ಯೂಸಿಕ್ದಲ್ಲಿ ಸ್ಟುಡಿಯೋದಲ್ಲಿ ಸಾಂಗ್ ಕೇಳಿಸಿದ್ರು. ಸರ್ ಸಾಂಗ್ ಕೇಳಿದಾಗಲೇ ನಮ್ಮ ಶೋರಿಟಿ ಸಾಂಗ್ ಅಂತ ನಮ್ಗೆ ಅನ್ನಿಸ್ತು ಅವಾಗ. ಗೋವಿಂದಯ್ಯನ ಸಿನಿಮಾದ ಹಾಡು. ಹೌದು, ಅದು ಕೊಟ್ಟಾಗ ನಮಗೇನಾಯಿತು, ಕೋಮಲ್ ಸರ್ಗೆ ನಾನು ಫಸ್ಟ್ ಟೈಮ್ ಕೋಮಲ್ ಸರ್ಗೆ ಒಂದು ಅವ್ರ ಜೊತೆ ಕೆಲಸ ಮಾಡಿದ್ರೆ ನೆಕ್ಸ್ಟ್ ನಾವು ಅವ್ರ ಜೊತೆ ಕೆಲಸ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ನನಗೊಂದು ಇದಿತ್ತು. ನೆಕ್ಸ್ಟ್ ಇದು ಇಲ್ಲಿಗೆ ನಿಲ್ಲಬಾರ್ದು, ಇದು ಅವ್ರ ಜೊತೆ ಕಂಟಿನ್ಯೂ ಜರ್ನಿ ಮಾಡಬೇಕು, ಆ ಥರ ಒಂದು ಸಾಂಗ್ ಮಾಡಬೇಕು ನಾನು ಕೋಮಲ್ ಸರ್ ಜೊತೆಗೆ ಅಂತ ಹೇಳಿ ನಾನು ತುಂಬ ಹೋಮ್ವರ್ಕ್ ಮಾಡಿ ನಾನು ತುಂಬ ಅದರಲ್ಲಿ ಕಾಸ್ಟ್ಯೂಮ್ಸಿಂದ ಈ ಥರ ಕಾಸ್ಟ್ಯೂಮ್ಸ್ ಮಾಡೋಣ, ಲೊಕೇಶನ್ಸು ಸಿಕ್ಕಾಪಟ್ಟೆ ನೋಡಿದ್ವಿ ಸರ್. ಫಸ್ಟು ಸೆಟ್ಟಲ್ ಮಾಡೋಣ ಅಂದ್ಕೊಂಡ್ವಿ ಆ ಸಾಂಗ್ನ, ಒಂದು ಸೆಟ್ಟಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೆಟ್ಟಲ್ ಮಾಡಿದ್ರೆ ಯಾಕೋ ತುಂಬ ಎಲ್ಲಲ್ಲಿ ಆಗ್ಬಿಡುತ್ತೆ, ಬೇಡ ಏನಾದರೂ ಔಟ್ಡೋರ್ ಹೋಗೋಣ, ಆ ಕಡೆ ಎಲ್ಲಾದರೂ ಹೋಗೋಣ, ತಾಜ್ ಮಹಲ್ಗೆ ಹೋಗೋಣ, ಇಲ್ಲ ಆ ಕಡೆ ಎಲ್ಲಾದರೂ ಮಾಡೋಣ, ಆ ಥರ ಏನೇನೋ ಪ್ಲ್ಯಾನ್ ಇತ್ತು. ಬಟ್ ಬಜೆಟು ನಮ್ಮಲ್ಲಿ ಬಜೆಟ್ ತುಂಬ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ, ಇಷ್ಟೇ ಇರುತ್ತೆ, ಹಿಂಗೆ ಇರುತ್ತೆ ಅಂತ. ಸರಿ ಏನು ಮಾಡೋಣ ಅಂತ ಹೇಳಿದಾಗ, ಸರಿ ಲೊಕೇಶನ್ಗೆ ಪ್ರೊಡ್ಯೂಸರ್ ಹೇಳಿದ್ರು, ಬನ್ನಿ ಆ ಕಡೆ ಹೋಗೋಣ, ಬಿಜಾಪುರ ಕಡೆ ಇದ್ರ ಕಡೆ ಹೋಗೋಣ, ನೋಡೋಣ, ಅಲ್ಲೂ ನಿಮಗೇನೋ ಓಕೆ ಆಯಿತು ಅಂದ್ರೆ ಅಲ್ಲಿ ಮಾಡೋಣ ಅಂತ ಹೇಳಿದ್ರು. ಸರಿ ನಡೀರಿ ಸರ್ ಹೋಗೋಣ ಅಂತ ನಮಗೆ ಲೊಕೇಶನ್ ನೋಡಿದಾಗಲೇ ನಮಗೆ ವಾವ್ ಅನ್ನಿಸ್ಬಿಡ್ತು. ವಾರಕಮಲ್ ನೋಡಿದ ತಕ್ಷಣ ಖುಷಿ ಆಗೋಯ್ತು ನಮಗೆ. ಓಕೆ, ಇದು ಪರ್ಫೆಕ್ಟ್ ಆಗಿದೆ. ನಮಗೆ ಡ್ಯಾನ್ಸರ್ಸು ಜಾಸ್ತಿ ಇರೋಲ್ಲ, ಅದು ಕಮ್ಮಿ ಡ್ಯಾನ್ಸರ್ಸು. ಇದನ್ನೆಲ್ಲ ಇಟ್ಕೊಂಡು ನಾವು ಮಾಡಬೇಕಲ್ವ ಅಂದ್ಬಿಟ್ಟು ನಾವೇನು ಮಾಡಿದೆ, ಒಂದು ಪ್ಲ್ಯಾನ್ ಮಾಡಿ ನಾವು ಅಲ್ಲಿ 3 ದಿವಸ ಸಾಂಗ್ ಮಾಡಿ ಅಲ್ಲಿ ಮಾಡಿ, ಆಮೇಲೆ ಅಲ್ಲೇ ಅದು ನಿಮಗೆ ಸೌಂಡಿಂಗಲ್ಲೇ ಚೇಂಜ್ ವರ್ಕ್ ಬರುತ್ತೆ. ಅದರಿಂದ ಆ ಸಾಂಗ್ನ ನಾವು ಸರ್ ನನಗೆ ಆ ಸಾಂಗ್ ಮುಗಿ ಟಿ ವಿಯಲ್ಲಿ ಅದರಲ್ಲಿ ಯೂಟ್ಯೂಬಲ್ಲಿ ಅದರಲ್ಲಿ ಬಿಟ್ಟಾಗ ನನಗೆ ನೈಟಿಂದನೇ ಕಾಲ್ಸು. ಸೂಪರ್. ನನಗೆ ಡೈರೆಕ್ಟ್ರ್ ಕಾಲು, ಪ್ರೊಡ್ಯೂಸರ್ ಕಾಲು, ಅರ್ಧ ಗಂಟೆ ಕಾಲ್ ಮಾತಾಡ್ತಾರೆ. ಈ ಸಾಂಗ್ ವೈರಲ್ ಆಗ್ತಾಯಿದೆ, ಈ ಸಾಂಗು ಎಲ್ಲ ಕಡೆ ಇದನ್ನೇ ಕೇಳ್ತಾ ಇದ್ದಾರೆ, ಇವಾಗ ಎಲ್ಲ ಕಡೆ ತುಂಬ ದೊಡ್ಡ ಇದಾಗ್ತಾ ಇದ್ದಾರೆ. ನನಗೆ ಫೋನಲ್ಲಿ ಮಾತಾಡ್ತೀನಿ, ನಮಗೂ ಒಂದು ಏನು ರಾತ್ರಿ ಆ ಸಾಂಗು ಹಂಗೆ ಬೂಸ್ಟಪ್ ಆಗಿ. ಸರ್ ಅವಾಗ ಇಷ್ಟೊಂದು ಇರಲಿಲ್ಲ ಸರ್, ಮೀಡಿಯಾ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ, ಆಮೇಲೆ ನಿಮಗೆ ಇಷ್ಟೊಂದು ವ್ಯೂಸ್ ಹೋಗುತ್ತೆ ಅನ್ನೋದು ಆ ಥರ ಇರಲಿಲ್ಲ ಸರ್. ಆ ಟೈಮಲ್ಲಿ ಅದು ದೊಡ್ಡ ಮಟ್ಟಿಗೆ ಇಟ್ಟು ಥಿಯೇಟ್ರಿಗೆ ಥಿಯೇಟ್ರಿಗೆ ಕರ್ಕೊಂಬಂದು ಕೂರ್ಸೋದಕ್ಕೆ ಅದೊಂದು ಸಾಂಗು
ಒಂದು ಹೆಲ್ಪ್ ಆಯ್ತು ಆ ಸಾಂಗ್ ನನಗೆ. ಆ ಸಾಂಗ್ ಮಾಡ್ತಿರ್ಬೇಕಾದ್ರೆ ನನಗೆ ಅವಾಗಲೇ ಒಂದು ಒಳಗೆ ಅನ್ನಿಸ್ತಾ ಇತ್ತು ಈ ಸಾಂಗ್ ಚೆನ್ನಾಗಿ ಹಿಟ್ಟಾಗಬೇಕಪ್ಪ, ನಮಗೆ ಇದೊಂದು ಆಗಬೇಕು, ಇದಾದರೆ ನಮ್ಮ ಜರ್ನಿ ಬೇರೆ ಥರ ಇರುತ್ತೆ ಅಂತ.